ಇನ್ನು ಈ ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ವಕೀಲ ಮತ್ತು ಬಿಜೆಪಿ ನಾಯಕ ದೇವರಾಜೇಗೌಡ ಮಾತನಾಡಿದ್ದಾರೆ, ನೋಡೋಣ. ಜನತೆಗೆ ನಾನು ಇವತ್ತೊಂದು ಸ್ಪಷ್ಟೀಕರಣ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಇವತ್ತು ನಿರ್ಭಯವಾಗಿ ನಿಸ್ಸಂಕೋಚವಾಗಿ ನಾನು ಇವತ್ತು ಮನೆ ಬಿಚ್ಚಿ ಹೇಳಬೇಕಾಗಿದೆ ವಿಚಾರ. ಕಾರ್ತಿಕ್ಕು ಯಾರು ಅಂತಂದರೆ ಆತನೇ ಹೇಳಿದನಲ್ಲಿ 14-15 ವರ್ಷದಿಂದ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೆ ಅಂತೇಳಿ ಅಡ್ಮಿಟ್ ಮಾಡ್ಕೊಂಡಿದ್ದಾನೆ. ಎಸ್, ಹೌದಲ್ವಾ? ಮತ್ತೆ ಆತ ನಾನು ದೇವರಾಜೇಗೌಡ, ನನ್ನ ಕಾಂಗ್ರೆಸ್ಸಿಂದ ನ್ಯಾಯ ಸಿಕ್ಕಲಿಲ್ಲ ಅಂತೇಳಿ ನನಗೆ ಅಲ್ಲಿ ದೇವರಾಜೇಗೌಡರನ್ನ ಭೇಟಿ, ಬಿ ಜೆ ಪಿ ಮುಖಂಡರಾದಂಥ ಅವ್ರ ಹೋರಾಟ ನೋಡಿ ಬಿ ಜೆ ಪಿ ಮುಖಂಡರಾದಂಥ ದೇವರಾಜೇಗೌಡರು ಭೇಟಿ ಮಾಡಿದ್ದೆ ಅಂತ ಹೇಳಿದ್ದಾರೆ ಅಲ್ಲಿ. ಮತ್ತು ಎರಡನೇದಾಗಿ ಭಾಳ ಇಂಪಾರ್ಟೆಂಟ್ ಏನಂತಂದರೆ ನನ್ನ ವಿರುದ್ಧವಾಗಿ ಅಂತಂದರೆ ಕಾರ್ತಿಕ್ನ ವಿರುದ್ಧವಾಗಿ ಪ್ರಜ್ವಲ್ ರೇವಣ್ಣ ಅವರು ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರೆ, ಇಂಜೆಕ್ಷನ್ ಆರ್ಡರ್ ತಂದಿದ್ದಾರಲ್ಲಿ. ಹಾಗಾಗಿ ಆ ಕೇಸ್ ವಿಚಾರವಾಗಿ ನಾವು ಈ ಮಾಧ್ಯಮದ ಮುಖಾಂತರ ರಾಜ್ಯದ ಮನುಕುಲಕ್ಕೆ ನಾನು ಇವತ್ತು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ನಾನಲ್ಲಿ ಏನು ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸುದ್ದಿಯಾಗಿ ಹಾಸನ ಸಂಸದ ಅಂತ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ದೇಶದಲ್ಲಿ ದೊಡ್ಡ ಸಂಚಲನ ಮೂಡ್ತಾ ಇದೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರು ಕಾರ್ತಿಕ್ ಅವರು ಒಂದು ಹೇಳಿಕೆಯನ್ನು ವಿಡಿಯೋವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಇವತ್ತಲ್ಲಿ. ಆತನೇ ಹೇಳಿದನಲ್ಲಿ ನಾವು 12-13 ವರ್ಷದಿಂದ ನಾನಲ್ಲಿ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿದ್ದೆ. ನಾನಲ್ಲಿ ಅವರಿಂದ ಭಾಳ ನೋವಿಗೆ ನಾನು ಸಿಲಿಕೊಂಡಲ್ಲಿ, ಅವರಿಂದ ಭಾಳ ತೊಂದರೆಗೆ ಅನುಭವಿಸಿ ನಾನಲ್ಲಿ ನನ್ನ ಆಸ್ತಿನ ಕಳ್ಕೊಂಡೆ. ನನ್ನಲ್ಲಿ ನನ್ನ ಹೆಂಡತಿ ನನ್ನನ್ನು ಕಿಡ್ನಾಪ್ ಮಾಡಿದರು. ನನಗಲ್ಲಿ ಭಾಳ ತೊಂದರೆ ಕೊಟ್ಟರು. ನನಗಲ್ಲಿ ನಾವು ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಲಿಲ್ಲ. ಅಲ್ಲಿ ಯಾವ ಕಾಂಗ್ರೆಸ್ನವ್ರ ತಕ್ಕ ಹೋದ್ರು ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಾವು ಕಾಂಗ್ರೆಸ್ನವ್ರ ತಕ್ಕ ಹೋದ್ರು ನ್ಯಾಯ ಸಿಗಲಿಲ್ಲ ನಮಗೆ ಅಲ್ಲಿ. ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರ ಹತ್ರ ಲಾಯರ್ ಆಗಿರೋದ್ರಿಂದ ಅದಕ್ಕೆ ಬಂದು ನನ್ನ ನೋವನ್ನು ಹೇಳ್ಕೊಂಡೆ ಅಂತ ಹೇಳಿದ್ದೇನೆ. ಸತ್ಯ, ಅದು ಒಪ್ಕೋತೀನಿ. ಅಲ್ಲಿ ಫಸ್ಟ್ ಪಾಯಿಂಟು ಕಾಂಗ್ರೆಸ್ನವ್ರ ತಕ್ಕ ಹೋಗಿದ್ರು ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳವ್ರಿ ಅಂತಂದರೆ ಇದು ಫಸ್ಟ್ ಪಾಯಿಂಟ್. ಇದು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ನನ್ನ ಮೇಲೆ ಪ್ರಜ್ವಲ್ ರೇವಣ್ಣವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರಲ್ಲಿ. ಆ ಸ್ಟೇನ ವೆಕೇಟ್ ಮಾಡಿಸಿ ಅಂತೇಳಿ ನಾನು ಒಂದು ಪೆನ್ ಡ್ರೈವನ್ನ ದೇವರಾಜೇಗೌಡರಿಗೆ ಕೊಟ್ಟು, ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟರು ಅಂತೇಳಿ ಒಪ್ಕೊಂಡಿದ್ದಾನೆ ಅವನಲ್ಲಿ. ಸೆಕೆಂಡ್ ಪಾಯಿಂಟ್ ಅಡ್ಮಿಟೆಡ್ ಇದು. ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕ್ ಹತ್ರ ಇತ್ತು ಅಂತ ಆಯ್ತು ಅಲ್ಲಿಗೆ. ಆ ಪೆನ್ ಡ್ರೈವ್ನ ಯಾಕೆ ನನಗೆ ಕೊಟ್ಟರು ಅಂತ ಅಂದರೆ, ನಾನೊಬ್ಬ ವಕೀಲರಾಗಿರೋದ್ರಿಂದ ಅಲ್ಲಿ ಅವನ ಕೇಸಲ್ಲಿ ನಾನು ವಕಾಲತ್ ಹಾಕೋಕ್ಕೋಸ್ಕರ ಆತನೇ ಒಪ್ಕೊಂಡಿದ್ದಾನಲ್ಲಿ ಅವರಿಗೆ ವಕಾಲತ್ತು ಮತ್ತು ಕೋರ್ಟಿಂದ ಬಂದಂಥ ಸಮನ್ಸ್ ಕಾಪಿಯನ್ನು, ಫೈಲ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಪೆನ್ ಡ್ರೈವ್ನ ಕೊಟ್ಟೆ ಅಂತ ಒಪ್ಕೊಂಡಿದ್ದಾನೆ. ಇದು ಥರ್ಡ್ ಪಾಯಿಂಟ್, ಅಡ್ಮಿಟೆಡ್ ಪಾಯಿಂಟ್ ಇದು. ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕು ಅಂತೇಳಿ ಅವ್ನು ಹೇಳಿದ್ದ ಅಲ್ಲಿ. ನಾನೊಬ್ಬ ವಕೀಲರ ಹತ್ರ ಯಾವುದೇ ಕಕ್ಷಿದಾರ ಬಂದಾಗ ಅಲ್ಲಿ ಸತ್ಯಾಸತ್ಯತೆ ಅಂತ ತಿಳ್ಕೊಂಡು ನಾವಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕಾದ್ರೆ ನಮ್ಮ ವೃತ್ತಿ ಧರ್ಮ ಅದು. ಸೊ ಆತನೇ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಪೆನ್ ಡ್ರೈವ್ ಕೊಟ್ಟಿ ಅಂತ ಅವ್ನು ಒಪ್ಕೊಂಡಿದ್ದಾನಲ್ಲಿ ಅದು ಸತ್ಯ. ಅದು ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೇನೆ ನಾನಲ್ಲಿ. ಆದರೆ ನಾನು ಪೆನ್ ಡ್ರೈವ್ ತಗೊಂಡ ನಂತರ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಒಂದು ಮಾತನ್ನು ಹೇಳಿದೆ ಅಂತ ಅವ್ನು ಹೇಳ್ತಾನೆ ಅಲ್ಲಿ, ಇದನ್ನು ಯಾರಿಗೂ ಕೊಡಲ್ಲ, ಅದು ಜಡ್ಜ್ ಮುಂದೆ ಮಾತ್ರ ಕೊಡ್ತೀನಿ ನಾನಲ್ಲಿ. ಜಡ್ಜ್ ಕೋರ್ಟಲ್ಲಿ ನಿಂಗೆ ನ್ಯಾಯ ಸಿಗ್ತಾರೆ ಅಂತ ಹೇಳಂತ ಅವನು ಅಡ್ಮಿಟ್ ಮಾಡ್ಕೊಂಡಾನೆ. ಫೋರ್ತ್ ಪಾಯಿಂಟ್ ಇದು. ನಾನು ಇದಾದ ನಂತರ ಹಲವಾರು ಮಾಧ್ಯಮದಲ್ಲಿ ಟಿ ವಿಯಲ್ಲಿ ಕೂಡ ಹೇಳಿದ್ದೀನಿ ನಾನಲ್ಲಿ, ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ, ಗೌರವ ಮತ್ತು ಶೀಲದ ಪ್ರಶ್ನೆ ಇದು. ಆ ಮಾಧ್ಯಮದಲ್ಲಿ ಯಾವುದೋ ಬಿಡುಗಡೆ ಆಯಿತು ಅಂತಂದರೆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ತದಲ್ಲಿ. ಅದನ್ನು ಏನೇ ಆದರೂ ಕೂಡ ನಾನು ಜಡ್ಜ್ ಮುಂದೆ ಕೊಡ್ತೀನಿ, ಅಂದರೆ ಕೋರ್ಟಿಗೆ ಮಾತ್ರ ಕೊಡ್ತೀನಿ ಅಂತೇಳಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಸುಮಾರು 8-9 ತಿಂಗಳ ಹಿಂದೆ ಕೂಡ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನಲ್ಲಿ. ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನಲ್ಲಿ. ಆದರೆ ಒಂದು ಭಾಳ ಯಕ್ಷ ಪ್ರಶ್ನೆ ಏನಂತಂದರೆ, ಈ ಅಶ್ಲೀಲ ವಿಡಿಯೋ ರಿಲೀಸ್ ಆಯ್ತಲ್ಲ, ಅದು ನಾವು ಸೆಕೆಂಡ್ ಪಾಯಿಂಟ್ ತಾಳನಲ್ಲಿ ಕಾರ್ತಿಕ್ ಕೈಲಿ, ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗೆ ಬಂತು? ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು? SIT ತನಿಖೆ ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿ ತನಿಖೆಯಲ್ಲಿ ಮಾಡಬೇಕಲ್ವ ಈಗ. ಅವನ ಖಾಸಗಿ ವಿಡಿಯೋಗಳು, ಅದು ಪ್ರಜ್ವಲ್ ರೇವಣ್ಣನ ಮೊಬೈಲಲ್ಲಿರುವಂಥ ವಿಡಿಯೋ, ಅದು ಕಾರ್ತಿಕ್ ಕೈಗೆ ಹೆಂಗೆ ಬಂತು? ಅದು ಯಾರು ಡೌನ್ಲೋಡ್ ಮಾಡಿದರು? ಹೆಂಗೆ ತಗೊಬಂದರು ಅದ? ಆಮೇಲೆ ಕಾರ್ತಿಕ್ಕನ್ನೇ ಪಾರ್ಟಿ ಮಾಡಿ
ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಬಾರ್ದು ಅಂತೇಳಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾನ ಪಾರ್ಟಿ ಮಾಡಿ ಅಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಕೇಸ್ ಹಾಕ್ದ? ಕಾರ್ತಿಕನ ಮೇಲೆ ಯಾಕೆ ಕೇಸ್ ಹಾಕ್ತೀಯ? ಬೇರೆ ಯಾರು ಇತ್ತಿಲ್ವಾ? ಭಾಳ ಗಂಭೀರವಾಗಿ ನೋಡ್ಬೇಕಾದ ವಿಚಾರ ಇದು. ಕಾರ್ತಿಕನ್ನ ಪಾರ್ಟಿ ಮಾಡಿ ಬೇರೆ ಯಾರನ್ನೂ ಹಾಕಿಲ್ಲ ಅಲ್ಲಿ. ಎಲ್ಲ ಮಾಧ್ಯಮದ ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕಿದಾರಲ್ಲ. ಯಾಕೆಂದರೆ ಟೆಲಿಕಾಸ್ಟ್ ಮಾಡಬಾರ್ದು ಅಂತೇಳಿ, ಇಂಜೆಕ್ಷನ್ ಆರ್ಡರ್ ಇದೆ ಅಂತೇಳಿ. ಬೀಯಿಂಗ್ ಅಡ್ವೊಕೇಟ್, ನಾನು ಒಬ್ಬ ಅಡ್ವೊಕೇಟ್ ಆಗಿ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪ ಇದ್ದ ಸಂದರ್ಭದಲ್ಲಿ ಇಂಜೆಕ್ಷನ್ ಆರ್ಡರ್ ಇದ್ದಾಗ ಅದನ್ನು ಬಿಡುಗಡೆ ಮಾಡಬಾರ್ದು ಅಂತಂತೇಳಿ ಎಲ್ಲರಿಗೂ ಕಾಮನ್ ಸೆನ್ಸ್ ಇದು. ನಾನು ಮಾಧ್ಯಮದಲ್ಲಿ ಒಂದು ಬೈಟ್ ಕೊಟ್ಟು ಹಾಸನ ಪ್ರೆಸ್ ಮೀಟ್ ಕರೆದಿದ್ದೆ. ನಾನಲ್ಲಿ ನಮ್ಮ ಕೇಂದ್ರ ಪೆಟ್ರೋಲಿಯಂ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಬಂದಾಗ ಅಲ್ಲಿ ರೇವಣ್ಣ ನನ್ನ ಬಗ್ಗೆ ಹಗುರವಾಗಿ ಅಶ್ಲೀಲವಾಗಿ ಮಾತನಾಡಿದಾಗ, ಡರ್ಟಿ ಫೇಲ್ ಅಂತ ಪದನ ಯೂಸ್ ಮಾಡಿದಾಗ ಅಲ್ಲಿ ನಾನು ಕೊಳಕು ಜನನ, ನೀನು ಕೊಳಕು ಜನ, ನಿನ್ನ ಕುಟುಂಬ ಕೊಳಕು ಜನ ಅಂತ ಹೇಳಿದ್ದು ಸತ್ಯ. ನಾನು ಮುಂದುವರೆದು ಹೇಳಿದಿನಲ್ಲಿ ನಿನ್ನ ಕುಟುಂಬದ ರಾಸಲೀಲೆಯ ವಿಡಿಯೋಗಳು ನನ್ನ ಹತ್ರ ಹೇಳಿದೆ ಅಂತ ಸತ್ಯ. ಯಾಕೆ? ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರೇ ನನಗೆ ಪೆನ್ ಡ್ರೈವ್ ಕೊಟ್ಟಾಗ ನಾವು ನೋಡಿದಾಗ ಅದು ಇದೆ ಅಂತ ಗೊತ್ತಾದಾಗ ನಾನು ಹೇಳಿದ ಸತ್ಯ. ನಾನು ಒಂದು ನಿಮಿಷ ಕೊಡ್ತೀನಿ ನಿಮಗೆ, ಇದು ಕ್ಲಾರಿಟಿ ಬೇಕು. ಯಾಕಂದ್ರೆ ಕಟ್ಟಾದರೆ ಜನಗಳಿಗೆ ಸಂದೇಶ ತಪ್ಪಾಗ್ತಾರೆ. ನಿನ್ನೆ ಪರ್ಕೆ ಹಿಡ್ಕೊಂಡು ಪ್ರಜ್ವಲ್ ರೇವಣ್ಣನ ಹೊಡೆದವ್ರೆ ಜನ, ನಾಳೆ ನಮ್ಗೆ ಹೊಡಿತಾರ ಮೇಲೆ ಈ ವಿಡಿಯೋ ರಿಲೀಸ್ ಆಗ್ಯಾರ ಅಂತ ಅಂದರೆ. ಹಾಂ, ಇಷ್ಟೆಲ್ಲ ವಿಚಾರಗಳು ಈಗ ಮತ್ತೆ ಕಂಪ್ಲೀಟ್ ಮಾಡ್ತೀನಿ ಚೂರು. ನಾನು ಒಂದು ಹೇಳ್ತಾರೆ, ಕಂಪ್ಲೀಟ್ ಮಾಡ್ತೀನಿ. ನಾನೀಗ ಇಲ್ಲಿ ನಾನು ಕೋರ್ಟ್ ಸ್ಟೇ ವೆಕೇಟ್ ಆದರೆ ಅದ್ರಲ್ಲಿ ಇರೋವಂಥ ಹೆಣ್ಣುಮಕ್ಳು ಅನುಮತಿ ಕೊಟ್ಟರೆ LED ವಾಲ್ ಹಾಕ್ಸ್ಬಿಟ್ಟು ನಾನು ಡಿಸ್ಪ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ. ನಾನಲ್ಲಿ ಅನುಮತಿ ಕೊಟ್ಟರೆ ಹೆಣ್ಮಕ್ಳು ಇದ್ದಾರಲ್ಲ ವಿಡಿಯೋದಲ್ಲಿ, ಆ ಹೆಣ್ಮಕ್ಳು ಕನ್ಸರ್ನ್ ಕೊಟ್ಟರೆ ಹೆಣ್ಮಕ್ಳಲ್ಲಿ. ಆದರೆ ಮಾಧ್ಯಮದಲ್ಲಿ ಆ ಪಾಯಿಂಟ್ ಕಟ್ ಮಾಡೋದು ಬೇಡ. ಅದು ಯಾಕೆಂದರೆ ಕೆಲವು ಪಾಯಿಂಟ್ಸ್ ಕಟ್ಟಾದಾಗ ಎಲ್ಲೆಲ್ಲ ಹೋಗ್ತದಲ್ಲಿ. ಇದು ವಿಡಿಯೋ. ಇದು ಈ ಕಾರ್ತಿಕ್ ವ್ಯಕ್ತಿ ನನ್ನ 2023 ಚುನಾವಣೆಯಲ್ಲಿ ಯಾರ ಜೊತೆ ಇದ್ದ? ಯಾರ ಪರವಾಗಿ ಚುನಾವಣೆಯನ್ನು ಮಾಡ್ದ? ಇದೇ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಶ್ರೇಯಸ್ ಪಟೇಲ್ನ ಪರವಾಗಿ ಬಾಗಿಯೋಳು ಪಂಚಾಯಿತಿ ಮತ್ತು ಕಸಬಾ ಟೌನು ಸಂಪೂರ್ಣ ಜವಾಬ್ದಾರಿ, ಫೈನಾನ್ಷಿಯಲ್ ಜವಾಬ್ದಾರಿ ತೊಗೊಂಡಿದ್ದ ಅವನು. ಆತನೇ ಒಪ್ಕೊಂಡಿದ್ದಾನೆ. ಆ ವಿಡಿಯೋ ನಾನು ಸದ್ಯದಲ್ಲೇ ರಿಲೀಸ್ ಮಾಡ್ತೀನಿ ನಾನಲ್ಲಿ. ನಂತರ ಶ್ರೇಯಸ್ ಪಟೇಲ್ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಲ್ಲಿ ಈತನ ಉಸ್ತುವಾರಿ. ಹನುಮನಹಳ್ಳಿಯಲ್ಲಿ ರಾಜ ಮರ್ಯಾದೆಯಲ್ಲಿ ಕಾರ್ಯಕ್ರಮ ಇವನಿಗೆ. ಕೆಲವು ಹಲವಾರು ಹಳ್ಳಿಗಳಿಗೆ ಹೋಗಿದ್ದಾರೆ. ಅಲ್ಲಿ ಶ್ರೇಯಸ್ ಪಟೇಲ್ ಜೊತೆನೇ ಕಾರ್ಯಕ್ರಮ ಮಾಡಿರೋದಲ್ಲಿ. ಆಯಿತು, ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲಿ. ನಾನು ವಿಡಿಯೋನ ನನ್ನ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಮಾಡ್ಕೊಂಡಿದ್ರೆ ನಾನು ಎಲೆಕ್ಷನ್ ಗೆಲ್ತಿತ್ತಿಲ್ವಾ? ರೇವಣ್ಣ ಸೋಲ್ತಿತ್ತಿಲ್ವಾ? ಆ ನೀಚ ಕೆಲಸ ಮಾಡಲಿಲ್ಲ ನಾನಲ್ಲಿ. ಆಯಿತು, ಈ ವಿಡಿಯೋ ಇದೆ ಅಂತೇಳಿ ನಾನೇ ಹೈಕಮಾಂಡಿಗೆ ಪತ್ರ ಬರೀಬೇಕಾಗಿತ್ತು. ನಾನು ರಿಲೀಸ್ ಮಾಡೋದಾಗಿದ್ದರೆ ಪತ್ರ ಬರೀಬೇಕಾಗಿತ್ತಿಲ್ಲ. ಬರೀ ರಿಲೀಸ್ ಮಾಡಿ ಸಾಕಾಯಿತು. ಅದು ಇವಾಗ ಏನಾಗಿತ್ತು ಘಟನೆ ಅವಾಗ ಆಗಿರೋದಲ್ಲಿ ಟಿಕೆಟ್ ತಪ್ಪೋಡೋದಲ್ಲಿ ನಾನು ನೀಚ ಕೆಲಸ ಮಾಡಲಿಲ್ಲ. ನಾನಲ್ಲಿ ನನ್ನ ಹೋರಾಟ ಕಾನೂನು ಹೋರಾಟ. ಕಕ್ಷಿದಾರನ ಯಾವುದೇ ಕಕ್ಷಿದಾರ ಬಂದಾಗ ನ್ಯಾಯ ಕೊಡಿಸೋಂಥ ಕೆಲಸ ನನ್ನಲ್ಲಿ. ಮತ್ತು ನನ್ನ ರಾಜಕೀಯ ಹೋರಾಟನೇ ನಾನು ಪ್ರಾಮಾಣಿಕ ನ್ಯಾಯಯುತವಾಗಿದೆ ಅಲ್ಲಿ. ಆದರೆ ಕಾಂಗ್ರೆಸ್ನವರು MP ಚುನಾವಣೆಯಲ್ಲಿ ಚುನಾವಣೆ 3 ದಿವಸ ಇದೆ ಅನ್ನಂಗೆ ಈ ವಿಡಿಯೋ ಹರಿಬಿಡ್ತಾರೆ ಅಂತ ಅಂದರೆ ಇದು ದೇವರಾಜೇಗೌಡರು ಮಾಡ್ಯಾರ ಇದು? ಹಾಂ, ಒಂದು ನಿಮಿಷ. ಅವನು ಏನು ಹೇಳ್ತಾ ಇದ್ದಾನೆ ಅಂತ ಅಂದ್ರಲ್ಲಿ, ಸರ್ ನನ್ನ ಮನೆಯಲ್ಲಿ CC ಕ್ಯಾಮ್ರಾ ಇದೆ. ಅವನು ಕುಳಿತ್ಕೊಂಡು ಪೆನ್ ಡ್ರೈವ್ ಕೊಡ್ತಾನಲ್ಲ, ಆ ಪೆನ್ ಡ್ರೈವು ನನಗೆ ಇಲ್ಲ ಕೊಟ್ಟೆ ಅಂತ ಹೇಳ್ತಾನಲ್ಲ, ನನ್ನ ಕೈಲಿ ಪೆನ್ ಡ್ರೈವ್ ಕೊಡಲ್ಲ ಅವನು. ಆ ಪೆನ್ ಡ್ರೈವ್ ಒಂದು ರೆಡ್ ಕಲರ್ದು ಪೆನ್ ಡ್ರೈವ್ನ ಕಾಪಿ, ನನ್ನ ಒಂದು ಪೆನ್ ಡ್ರೈವಿಗೆ ಕಾಪಿ ಮಾಡಿ ಆ ಪೆನ್ ಡ್ರೈವ್ ಮತ್ತೆ ಅವನೇ ವಾಪಸ್ ತಗೊಂಡೋಗ್ತಾನೆ. ಅದನ್ನು SITಗೆ ನಾನು ಕೊಡ್ತೀನಿ. ನಾನು ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಲ್ಲಿ. ಸರ್ ಲೀಕ್ ಆಗೋದಲ್ಲ, ಬೇರೆ ನೋಡೋಕೆ ಅವಕಾಶ ಕೊಟ್ಟಿಲ್ಲ ನಾನು. ಸರ್ ಯಾಕೆ ಬಂದು ಹೇಳ್ತಾವ ಇವನು? ಈಗ ಯಾರ ಜೊತೆ ಇದ್ದಾನೆ ಅವನು ಕಾರ್ತಿಕ್? ಚುನಾವಣೆ ಸಂದರ್ಭದಲ್ಲಿ ಯಾಕೆ ವಿಡಿಯೋ ಲೀಕ್ ಆಯ್ತದು? ಈಗ BJP-ಅವರಿಗೆ ಲಾಭ ಏನು ಅಂತ ಅಂದ್ರಲ್ಲಿ ಅದು ಲೀಕ್ ಮಾಡಿ BJP ಕ್ಯಾಂಡಿಡೇಟ್ ಅವರಾ? ಈಗ MP ಹಾಸನದಲ್ಲಿ BJP ಕ್ಯಾಂಡಿಡೇಟ್ ಇದ್ದಾರಾ? ಇಲ್ಲ JDS ಹುಚ್ಚ? ಅವ್ರ ವಿಡಿಯೋ ಅವರೇ ಲೀಕ್ ಮಾಡೋಕ್ಕೆ ಅವ್ರಿಗೆ ಹುಚ್ಚ ಮೆಂಟ್ಲ ಅವ್ರೇನಾರ ಅವರು? ಇಲ್ಲಿ ಬೇಕಾಗಿದ್ದು ಲಾಭ ಪಡೆಯೋಕ್ಕೆ ಬೇಕಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ. ಆತ ತನ್ನ ಗೆಲುವಿಗೋಸ್ಕರ ಹೆಣ್ಣು ಮಕ್ಕಳನ್ನ ಶೀಲವನ್ನು ಹರಣ ಮಾಡಿದ್ದಾನೆ ಹಾಸನ ಜಿಲ್ಲೆಯಲ್ಲಿ. ಈಗ ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ಕಾರ್ತಿಕ್ ಒಂದು ಅಂದ್ರೆ ಈಗ ಬಿತ್ತೆ ಹೇಳಿರೋಂಥದ್ರಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ನನಗೆ ನ್ಯಾಯ ಸಿಕ್ಲಿಲ್ಲ, ಅದಕ್ಕೋಸ್ಕರ ಅರ್ಥ ಆಯ್ತಲ್ಲ ಅಲ್ಲಿಗೆ ಬಂದ್ರು ಅಂತ ಹೇಳೋದು. ಈಗ ಯಾರನ್ನ ಭೇಟಿ ಮಾಡಿದ್ದೆ ಅದ್ರ ಬಗ್ಗೆ ಏನಾದ್ರು ನಿಮ್ಮ ಮುಂದೆ ನೇರವಾಗಿ ಹೇಳಿದ್ನಲ್ಲ, DK ಶಿವಕುಮಾರ್ DK ಸುರೇಶ್ನ ಭೇಟಿ ಮಾಡಿದ್ದೆ ನಾನಲ್ಲಿ. ಇದೇ ಅಭ್ಯರ್ಥಿ ಆದ ಶ್ರೇಯಸ್ ಪಟೇಲ್ನ ಮತ್ತೆ ಅನುಪಮ್ ಅವ್ರ ಜೊತೆಲಿ ಕರ್ಕೊಂಡು ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನಲ್ಲ ಅಲ್ಲಿ.
ಈಗ ಉಲ್ಟಾ ಹೊಡಿತಾನ ಅವನು. ನಿಮ್ಮ ಮುಂದೆ ಅಡ್ಮಿಟ್ ಮಾಡ್ಕೊಂಡಿದ್ರಿ ವಿಚಾರ. ಸೊ ಅಡ್ಮಿಟ್ ಮಾಡ್ಕೊಂಡವನೇ. ಸೊ ಇವತ್ತು ಹೇಳಿದ್ನಲ್ಲ ಅವನಲ್ಲಿ ಕಾಂಗ್ರೆಸ್ನಿಂದ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡ್ಬೇಕಾಗಿದ್ದರು ರಾಜ್ಯದಲ್ಲಿ? ಸರ್ಕಾರ ಯಾರ್ದೈತೆ ಕಾಂಗ್ರೆಸ್ದು? ಸರ್ಕಾರದ ಮೇನ್ ಮುಖ್ಯ ಕೀಪಿಯನ್ ಯಾರಿದ್ದಾರೆ ಅಲ್ಲಿ? ಹೌದಲ್ವಾ? ಒಂದು ಕಾರ್ತಿಕ್ ಹೇಳಿರೋಂಥ ಎಲ್ಲ ಸತ್ಯಗಳು ಸತ್ಯ. ಆದ್ರೆ ಕೊನೆಗೆ ಹೇಳ್ತಾನಲ್ಲ, ದೇವರಾಜೇಗೌಡರು ಬಿಟ್ಟಿರ್ಬಹುದು, ಆಮೇಲೆ ಪೆನ್ ಡ್ರೈವು ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಂಬಂದಿಲ್ಲ ಅಂತ ಹೇಳ್ತಾನಲ್ಲ. ಪುಣ್ಯಾತ್ಮ ಬಾರಪ್ಪ, ನನ್ನ ಮನೆಯಲ್ಲಿ CC ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ. ನೀನು ಬಂದು ಕುಳ್ಕೊಂಡು ಏನೇನು ಮಾತಾಡಿದ್ಯಾ ಆಯ್ತಾ? ಪೆನ್ ಡ್ರೈವ್ ನೀನು ಕೊಟ್ಟು ನಾನು ವಾಪಸ್ ತಗೊಬಂದು ನನಗೆ ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ. ಇವತ್ತು ಯಾವನೋ ಒತ್ತಡಕ್ಕೆ ಮಣಿದು ರಾಜಕೀಯ ಕುತಂತ್ರಕ್ಕೆ ಮಣಿದು ನೀನಲ್ಲಿ ಅವ್ರ ಪರವಾಗಿ ಕೈ ಮುಕ್ಕಬಿಟ್ಟು ನೀನು ಹೇಳೋದಲ್ಲ. ಅಲ್ಲಿ ದೇವರಾಜೇಗೌಡರು ನಿರಂತರ 22 ವರ್ಷಗಳ ಕಾಲ ರಾಜಕೀಯದಲ್ಲಿ ಹೋರಾಟ ಮಾಡ್ಕೊ ಬಂದವ್ರೆ. ತಲೆ ಬಗ್ಸೋ ಕೆಲಸ ಮಾಡಿಲ್ಲ, ತಲೆ ಹಿಡಿಯೋ ಕೆಲಸ ಮಾಡಿಲ್ಲ. ಏನಪ್ಪ ಅಂದ್ರೆ ಪ್ರಮುಖವಾಗಿ ಇನ್ನೊಂದು ಏನಂದ್ರೆ ದೇವರಾಜೇಗೌಡ ಅವ್ರನ್ನ ಹೊರತುಪಡಿಸಿ ನಾನು ಯಾರಿಗೂ ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳಿರುವಂತ ವಿಚಾರ. ನೀವೇ ಕೂಡ ಹೇಳ್ಕೊಂಡಿದ್ದೀರಿ, ನೀವೇ ಪೋಸ್ಟರ್ನ ಕೂಡ ಹಾಕ್ತೀನಿ ಅಂತ, ನೀವು ಅಂದ್ರೆ ಈ ರೀತಿಯಾಗಿ ವಿಡಿಯೋ ಅಂತ ಹೇಳಿ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರಿ. ಒಂದು ನಿಮಿಷ ಮಾತನ್ನು ನೀವು ಡೈವರ್ಟ್ ಮಾಡಬೇಡಿ. ನಾನು ಹೇಳಿದೆ ಏನು ಹೇಳಿದೆ ಅಂತಂದ್ರಲ್ಲಿ ಒಂದು ನಿಮಿಷ. ಅವನು ಹೇಳ್ತಾನೆ ಸರ್, ಅವನಲ್ಲಿ ಅವನು ಈಗ ನುಗ್ಗಿಸ್ಕೋಬೇಕಲ್ಲ. ಅಲ್ಲಿ ಒಂದು ಸಿಂಪಲ್ ಕ್ವಶನ್, ಪೆನ್ ಡ್ರೈವ್ ಹೆಂಗ್ ಬಂತು ಅವನಿಗೆ? ಎಲ್ಲಿಂದ ಬಂತು ಪೆನ್ ಡ್ರೈವ್ ಅವನಿಗೆ? ಅದು ಅವನು ಪ್ರಜ್ವಲ್ ರೇವಣ್ಣ ಖಾಸಗಿ ವಿಡಿಯೋ, ಅದು ಹೆಣ್ಮಕ್ಳು ಭವಿಷ್ಯ ಐತೆ ಅದರಲ್ಲಿ. ಆ ಪೆನ್ ಡ್ರೈವ್ ಕಾರ್ತಿಕ್ ಯಾಕೆ ತಗೊಂಡ? ಸತ್ಯವಂತನಾಗಿದ್ದನು ಅವನು. ಆಮೇಲೆ ಈತನೇ ಪ್ರಜ್ವಲ್ ರೇವಣ್ಣಗೆ ಮೆಸೇಜ್ ಕಳಿಸ್ತಾನೆ, ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ. ನನ್ನ ಹತ್ರ ಈ ವಿಡಿಯೋ ಇದೆ, ಎಚ್ಚರಿಕೆಯಲ್ಲಿರುವಂತ ಇದೊಂದು ಹೇಳ್ತಾ ಇದ್ದೀನಿ ಕೇಳಿ. ಇವತ್ತು ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಗ ಪ್ರಜ್ವಲ್ ರೇವಣ್ಣ ಕೋರ್ಟಿಗೆ ಬಂದು ಸ್ಟೇ ತಗೋತಾನೆ, ಇಂಜೆಕ್ಷನ್ ಆರ್ಡರ್ ತಗೋತಾನೆ. ಹೇಳಿ ಅವ್ನು ಹೇಳಿಲ್ಲ ಅಂತೇಳಿ. ಸರ್ ಇನ್ನೊಂದು, ನಿಮ್ಗೆ ಪೆನ್ ಡ್ರೈವ್ ಕೊಟ್ಟಾದ್ಮೇಲೆ ಹಲವು ತಿಂಗಳ ಕಾಲ ನೀವು ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿರಲಿಲ್ಲ ಅನ್ನೋ ಸರ್, ನೀವೆಲ್ಲ ಇದಿರಲ್ಲ ಮಾಧ್ಯಮದವರು, 81 ಜನ ಇದಾರೆ. ಇನ್ನ ಅವರೆಲ್ಲ ಅಪ್ಲಿಕೇಶನ್ ಅಬ್ಜೆಕ್ಷನ್ ಹಾಕ್ಬೇಕಲ್ಲ. ನಾವೇ ಹಾಕೋಣ, ನೀವೇನು ಹಾಕ್ತೀರ ನಿಮ್ಗೆ ಗೊತ್ತಿಲ್ವಲ್ಲ. ಅಲ್ಲಿ ಇವ್ನು 87ನೇ ಯಾರು ಇವನು ರೆಸ್ಪಾಂಡೆಂಟ್, ಇವನು 81 ಜನ ಇದಾರಲ್ಲ. ಇನ್ನು ಟಿವಿ ಅವರು ಇನ್ನು ನೋಟಿಸ್ ಅಂತದೆಲ್ಲ ಇದೆಯಾ ಅದು? ಸರ್ ಅವ್ನು ಹೇಳಿದ್ ನಂತರ ಹೋಗ್ಯವ್ರೆ ಅಂತ ಅಲ್ಲ, ಅವನೇ ಅಡ್ಮಿಟ್ ಮಾಡ್ಕೊತಾನಲ್ಲ. ಕಾಂಗ್ರೆಸ್ ನರ್ತಕ್ಕೆ ಹೋಗಿದ್ದೆ, ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾನಲ್ಲ. ಫಸ್ಟೇ ಹೋಗಿ ಬಂದವನೇ. ಅದು ಮರುಗಳಿಗೆಲ್ಲ ನಾನು ಮಾರನೇ ಬೆಳಿಗ್ಗೆ ನನ್ನಲ್ಲಿ ಯಾವಾಗ ಪೆನ್ ಡ್ರೈವ್ ಕಾಂಗ್ರೆಸ್ ನರ್ತಕ್ಕೆ ಹೋಗಿ ಕೊಟ್ಟಿದ್ದೆ ನಾವಲ್ಲಿ. ಈ ಪೆನ್ ಡ್ರೈವ್ ನಮ್ಗೆ ಅವರಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂದಾಗ ನಾನಲ್ಲಿ ನನಗೆ ಹೈಕಮಾಂಡ್ ಲೆಟರ್ ಬರ್ತೀನಿ ನಾನಲ್ಲಿ. ಸರ್ ಈಗ ವಿಡಿಯೋ ಲೀಕ್ ಆಗಿದೆ ಅಂದ್ರೆ ನಿಮ್ಮ ಬಳಿಯಲ್ಲಿದ್ದಂಥ ವಿಡಿಯೋಗಳು ಕೂಡ ಇತ್ತು, ಜೊತೆಗೆ ಇದು ಹೊರಗಡೆ ಲೀಕ್ ಆಗಿರುವಂಥದ್ದು. ಯಾರು ಮಾಡಿದ್ದಾರೆ ಈಗ ಅಂದ್ರೆ ನೀವು ಹಾಸನ ಕ್ಷೇತ್ರದಲ್ಲಿ ಮತದಾರನು ಕೂಡ ಹೌದು, ಜೊತೆಗೆ ಅಭ್ಯರ್ಥಿ ಕೂಡ ಆಗಿ ಇದ್ದಂಥವ್ರು. ಸರ್ ಒಂದು ಯಾರು ಮಾಡಿದ್ದಾರೆ ಅಂತ ನನಗೆ ಈ ಕೇಸು ಈ ನ್ಯಾಯ ಕೊಡ್ಸೋಕೆ ಮುಂಚಿತವಾಗಿ ನನ್ನ ಹೆಣ್ಣು ಮಕ್ಕಳ, ನನ್ನ ಜಿಲ್ಲೆಯ ಹೆಣ್ಣು ಮಕ್ಕಳ, ನನ್ನ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಮತ್ತು ಅವ್ರ ಶೀಲದ ಪ್ರಶ್ನೆ ಇದು. ಅವರ ಗೌಪ್ಯತೆ ಕಾಪಾಡಬೇಕಾದ್ರೆ ನನ್ನ ವೃತ್ತಿ ಧರ್ಮ ಆದ ನನ್ನಲ್ಲಿ. ಅವರ ಶೀಲಾಹರಣ ಆಗೋದನ್ನು ತಪ್ಪಿಸ್ಬೇಕಾದ್ರೆ ನನ್ನ ಜವಾಬ್ದಾರಿ ಅದು. ನನ್ನ ಹೆಣ್ಣು ಮಕ್ಕಳ ಗೌರವ ನಾನು ಕಾಪಾಡಲಿಲ್ಲ, ನಾನೇ ವೃತ್ತಿ ನಾಯಕನಾಗಿ ಸಾಧ್ಯ ಆಗ್ತದೆ ಅದು? ಈತನೇ ನೇರವಾಗಿ ಕಾಂಗ್ರೆಸ್ಗೆ ನಾನು ಹೋಗಿದ್ದೆ, ನ್ಯಾಯ ಸಿಗಲಿಲ್ಲ, ಬಂದಿದ್ದೇನೆ, ಅಲ್ಲಿಂದ ಬಂದಿದ್ದೀವಿ ಅಂತ ಅಂದಮೇಲೆ ನೀವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಏನಾಗಿದೆ ಅಂತ ಹೇಳಿ. ಯಾರು ಲೀಕ್ ಮಾಡಿದ್ದಾರೆ ಅಂತ ನಿಮ್ಮ ಒಪಿನಿಯನ್ ಸರ್, ನಿಮ್ಮ ಅಭಿಪ್ರಾಯ ಅಂತ? ಸರ್ ಯಾರು ಈಗ ಎಸ್ ಐ ಟಿ ಇದೆಯಲ್ಲ, ನಾನು ಹೇಳ್ತಾ ಇದ್ದೀನಿ ಅಲ್ಲಿ SIT ನನಗೆ ನೋಟಿಸ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ ನಾನಲ್ಲಿ. SIT ಮುಂದೆ ನಾನು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತೀನಿ ನಾನಲ್ಲಿ. ಯಾರು ಬಿಡುಗಡೆ ಮಾಡ್ಯವ್ರೆ, ಯಾಕೆ ಬಿಡುಗಡೆ ಮಾಡ್ಯವ್ರಲ್ಲಿ, ನಿನ್ನೆ ರಾತ್ರಿ ಏನು ನಡೀತೈತೆ, ಮೊನ್ನೆ ರಾತ್ರಿ ಏನು ನಡೆದಿದೆ, ಅಲ್ಲಿ ಏನೇನು ಮಾಡ್ತಾವ್ರೆ ಎಲ್ಲ ಎಳೆಯಾಗಿ ಬರ್ತದೆ ಅಲ್ಲಿ. ಅದಕ್ಕೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಅಂದರೆ ನಾನೇ ಹೈಕೋರ್ಟಲ್ಲಿ ರಿಟ್ ಆಗ್ತೀನಿ ನಾನೆಲ್ಲ ಇದನ್ನು CBIಗೆ ವಹಿಸಿ ಈ ಪ್ರಕರಣವನ್ನು ಅಂತೇಳಿ. ಯಾಕಂದರೆ ನನ್ನ ಹೆಣ್ಣು ಮಕ್ಕಳು, ನನ್ನ ಜಿಲ್ಲೆಯ ಹೆಣ್ಣು ಮಕ್ಕಳ ತಾಯಿಯಂದಿರ ಅಕ್ಕಂದಿರ ಶೀಲದ ಪ್ರಶ್ನೆ ಇದು. ಅವರ ಶೀಲವನ್ನು ಹರಾಜು ಹಾಕಿಯವರು ಇವರು. ಸರ್ ಈಗ ಕಾರ್ತಿಕ್ ಅವರು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ನೀವೇ ಸ್ಪಷ್ಟನೆ ಕೊಡ್ತೀರಾ ಸರ್? ಅವನಿಗೆ ಸ್ಪಷ್ಟನೆ ಕೊಡೋದು SIT ಕೊಡ್ತೀನಿ ನನಗೆ. ಅಲ್ಲಿ ಅವನೇ ಒಪ್ಕೊಂಡವನೇ ಎಲ್ಲವೂ ಇಲ್ಲಿ. ಒಂದು ಸೆಕೆಂಡ್, ಪೆನ್ ಡ್ರೈವ್ ತಂದು ನಾನೇ ಅಂತ ಒಪ್ಕೊಂಡವನೇ, ಪೆನ್ ಡ್ರೈವ್ ಕೊಟ್ಟು ನಾನೇ ಅಂತ ಒಪ್ಕೊಂಡವನೇ, ಕಾಂಗ್ರೆಸ್ ನರ್ತಕ್ಕೆ ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನೇ, ಕಾಂಗ್ರೆಸ್ನಿಂದ ನ್ಯಾಯ ಸಿಗಲಿ ಅಂತ ಅವನೇ ಒಪ್ಕೊಂಡವನೇ. ಅಲ್ಲಿ ಎಲ್ಲ ಅವನು ಒಪ್ಕೊಂಡ ಮೇಲೆ ಈಗೇನು ಆಗಿದೆ ಅಲ್ಲಿ? ನಿಮ್ಮನ್ನು ಭೇಟಿ ಮಾಡೋಕ್ಕಿಂತ ಮುಂಚೆ ಕಾಂಗ್ರೆಸ್ ಅವ್ರಿಗೂ ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಸರ್. ಅವನೇ ಹೇಳಿದ್ನಲ್ಲ, ಕಾಂಗ್ರೆಸ್ ಹತ್ತಕ್ಕೆ ಹೋಗಿದ್ದೆ, ನ್ಯಾಯ ಸಿಗ್ಲಿಲ್ಲ ಅಂತ ಅವನೇ ವಿಡಿಯೋದಲ್ಲಿ ಹೇಳಿದ್ನಲ್ಲ ಇವತ್ತು. ನಾನು ಕೊಡ್ಬೇಕಾಗಿಲ್ಲ, ಇವತ್ತು ಅವನೇ ವಿಡಿಯೋದಲ್ಲಿ ಹೇಳಿದ್ನಲ್ಲ ಇವತ್ತು. ಸರ್ 1000 ವಿಡಿಯೋ ಇದೆ, 1000 ಫೋಟೋ ಇದೆ. ಎಲೆಕ್ಷನ್ನಲ್ಲಿ ಅವಂದೇ ಉಸ್ತುವಾರಿ, ಸಂಪೂರ್ಣ ಉಸ್ತುವಾರಿ ಅವಂದೇ. ತೆಗಿರಿ ಆ ಸೋಷಿಯಲ್ ಮೀಡಿಯಾ ಇವಂದು ಶ್ರೇಯಸ್ ಪಟೇಲ್ ಎಲೆಕ್ಷನ್ ಮಾಡ್ಯಾರಲ್ಲ ವಿಡಿಯೋಗಳನ್ನ ತೆಗಿರಿ. ಅಲ್ಲಿ 1000 ವಿಡಿಯೋ ಐತೆ, ಅವನೇ ಯಜಮಾನ ಅದರಲ್ಲಿ. ಇದು ಯಾಕೆ ಕಣ್ಣೋರ್ಸಕ್ಕೆ ಜಾಗ ಇದು? ಒಂದು ನೇರವಾಗಿ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನಲ್ಲಿ.
ನೀವು ತೋಡಿರುವ ಗುಂಡಿಯಲ್ಲಿ ಕೆಲವೇ ದಿವಸಗಳು ನೀವು ಬೀಳ್ತೀರಾ. ಇದು ಸತ್ಯ. ಇದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.